ನಾನು 7:55 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಲಿಗ್ರಾಮ ಬಸ್ ಸ್ಟಾಪಿಂದ. ಇವಾಗ ಮನೆ ಬಿಡೋದೆ ಸ್ವಲ್ಪ ಲೇಟ್ ಆಗೋಯಿತು, 7:30 ಆಗೋಯಿತು. ಬಟ್ ಏನೂ ಸಿಕ್ಕಿರಲಿಲ್ಲ. ಇನ್ನು 1/4 ಗಂಟೆ ಟೈಮಿಂಗ್ ಸರಿ ನಾನು ಸಾಲಿಗ್ರಾಮ ಬರಬೇಕಿತ್ತು. ಆಗ ನಮ್ಮೂರ ಅಣ್ಣ ಒಬ್ಬರು ಬೈಕಲ್ಲಿ ಬರ್ತಾಯಿದ್ರು. ಅಣ್ಣ ಅಂದೇ ನಿಲ್ಲಿಸಿದ್ರು, ಅವ್ರು ಕರ್ಕೊಬಂದರು. ಈಗ ಇನ್ನೂ 5 ನಿಮಿಷ ಟೈಮ್ ಐತೆ 8 ಗಂಟೆಗೆ. 5 ನಿಮಿಷ ಲೇಟ್ ಆದರೂ ಈ ಬಸ್ ನಂಗೆ ಸಿಗ್ತಾ ಇರಲಿಲ್ಲ. ಇವಾಗ ಹೆಂಗೋ ಈ ಬಸ್ ಇನ್ನೂ ಇದೆ, ಹತ್ಕೊಂಡು ಹೋಗೋಣ ಬನ್ನಿ. ಹೇಳಿ ಫ್ರೆಂಡ್ಸ್, ಟೈಮ್ ಬಂದು 8:48. ನಾನು ಬಂದು ರಾಮನಾಥ್ಪುರ ಬಂದು 10 ನಿಮಿಷ ಆಗಿತ್ತು. ಇವಾಗ ಬೆಟ್ಟದಪುರ ಗಾಡಿ ಬಂತು. ನಾನು ಸಂಜೆ 4 ಗಂಟೆ ನಂತರ ಸಿಗ್ತೀನಿ ನಿಮಗೆ, ಓಕೆನಾ? ನಾನು 4:15 ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆಗೆ ಬಂದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಒಗೆಯೋ ಬಟ್ಟೆ ಆಯಿತು. ಅದಕ್ಕೆ ನಮ್ಮ ಮನೆಗೆ ಬಂದೆ, ಅಮ್ಮ ಮನೆಗೆ ಹೋಗಿಲ್ಲ ನಾನು. ಯಾಕಂದರೆ ಶನಿವಾರ ಹಾಲ್ಫ್ ಡೇ ಇರೋದ್ರಿಂದ ಹಾಲ್ಫ್ ಡೇ ಮುಗಿಸ್ಕೊಂಡು ಇನ್ನೊಂದು ಸೋಮವಾರ ತನಕನೂ ಬರಲ್ಲ ನಾನು. ಅದಕ್ಕೆ ಬಟ್ಟೆ ಸ್ಮೆಲ್ ಬಂದುಬಿಡುತ್ತೆ ಅಂತ ಹೇಳಿ ಒಗ್ದಾಕ್ಬಿಟ್ಟು ಸ್ವಲ್ಪ ರೂಮು ಗೀಮು ಕ್ಲೀನ್ ಮಾಡಿಕೊಂಡು ಹೋದರೆ ಸರಿಯಾಗುತ್ತಲ್ವ ಅಂತ ಹೇಳಿ ಇಲ್ಲಿಗೆ ಬಂದೆ. 1 ವೀಕ್ ಬೇರೆ ಆಗಿತ್ತಲ್ವ, ನಮ್ಮ ಮನೆಗೆ ಬಂದಿರಲಿಲ್ಲ ಅಲ್ವಾ. ಹಾಗಾಗಿ ಒಂದು 3-4 ಜೊತೆ ಬಟ್ಟೆ ಇದೆ, ಕಿಡ್ಸ್ ಯೂನಿಫಾರ್ಮ್, ಸೀರೆ ಎಲ್ಲ ಇದೆ. ಹಾಗಾಗಿ ಇದನ್ನೆಲ್ಲ ಈಗ ಒಗ್ದಾಕಬೇಕು. ಈಗ ಬಟ್ಟೆ ಒಗ್ಗಿಣ ಅಂತ ಹೇಳಿ ಕೂತ್ಕೊಂಡೆ ಫ್ರೆಂಡ್ಸ್. ವೀಡಿಯೋ ಮಾಡ್ಕೊಳಕ್ಕೂ ಯಾರೂ ಇಲ್ಲ, ನಾನೇ ವೀಡಿಯೋ ಮಾಡಬೇಕು. ಹಾಗಾಗಿ ಹೆಂಗೆ ಬೇಕೋ ಹಾಗೆ ಸುಮಾರಾಗಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೆನೆ ಹಾಕ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಹೋಗಿದ್ದೆ. ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡ್ಬಂದೆ. ಆದರೂ ಬಿಸಿಲು ಅಂದರೆ ಬಿಸಿಲು. 5 ಗಂಟೆ 5:30 ಆದರೂ ಎಷ್ಟು ಬಿಸಿಲು ಹೊಡಿತಾ ಇರುತ್ತೆ ಗೊತ್ತಾ. ಒಗ್ಯೋಕ್ಕಾಗಲಿಲ್ಲ. ಫೈನಲಿ ಬಟ್ಟೆ ಒಗೆದು ಎಲ್ಲ ಹಾರ ಹಾಕಿ ನಾನು ರೂಮ್ ಕ್ಲೀನಿಂಗಿಗೆ ಅಂತ ಹೇಳಿ ಬಂದೆ. 1 ವಾರ ಆಗಿತ್ತಲ್ವ, ಎಷ್ಟು ಧೂಳಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಧೂಳಿರುತ್ತೆ. ಎಲ್ಲನೂ ಶೆಲ್ಫ್ ಎಲ್ಲನೂ ಫಸ್ಟು ಒರೆಸ್ಕೊಂಡು ಆಮೇಲಿಂದ ಬೆಡ್ಶೀಟ್ ಎಲ್ಲ ಒದ್ರುಬಿಟ್ಟು ಆಮೇಲಿಂದ ಲಾಸ್ಟಲ್ಲಿ ಕಸ ಗುಡಿಸೋಣ ಅಂತ ಹೇಳಿ ಈ ಶೆಲ್ಫ್ಗಳನ್ನ ಒರೆಸ್ಕೊತಾ ಇದ್ದೆ. ಹಾಗೆ ಸಂತು ಫೋಟೋನು ಸ್ವಲ್ಪ ಧೂಳಾಗಿತ್ತು. ಸಂತು ಫೋಟೋನು ಕೂಡ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆ ಶೆಲ್ಫ್ ಅಂತೂ ಫುಲ್ಲು ಹೆವಿ ಅಂದರೆ ಹೆವಿ ಗಲೀಜಾಗಿತ್ತು. ಹಾಗೆ ಕೀರ್ತನ ಅವರು ಬನ್ನಿ ನಮ್ಮ ಮನೆಗೆ ಟೀ ಕುಡಿಯಿರಿ ಅಂತ 2-3 ಸಲ ಕಾಲ್ ಮಾಡಿದರು. ನಾನು ಹಂಗನವ್ರಿಗೆ ಮೆಸೇಜ್ ಹಾಕಿದ್ದೆ, ಬೇಜಾರು ಮಾಡ್ಕೋಬೇಡಿ, ನಾನು ಇನ್ನೊಂದು ದಿನ ಬರ್ತೀನಿ ಅಂತ. ಯಾಕಂದರೆ ನಾನು 5:50 ಆಗೋಯಿತು ಕೆಲಸ ಎಲ್ಲ ಮುಗಿಸೋದು. ಇನ್ನೇನು 6 ಗಂಟೆ. ಅವ್ರ ಮನೆ ಸ್ವಲ್ಪ ಮೇಲ್ಗಡೆ ಇರೋದ್ರಿಂದ ಹೋಗೋದು ಬರೋದೇ 5 ನಿಮಿಷ ಆಗ್ಬಿಡುತ್ತೆ. ಮತ್ತು ಹೋಗೋದು ಬರೋದೇನು ಹಿಂಸೆ ಅಲ್ಲ. ಬಟ್ ಎಲ್ಲಿಗೆ ಹೋಗ್ತಿದೆ ಅಂತ ತುಂಬ ಜನ ಕೇಳ್ತಿರ್ತಾರೆ. ಹಾಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಹಿಂಗೆ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಂತ ಅಂತೀನಿ. ಅದಕ್ಕೆ ಹೋಗೋದು ಬೇಡ ಅಂತ ಹೇಳಿ ಸುಮ್ಮನಿದ್ದೆ. ಬಟ್ ಅವ್ರು ಫೋನ್ ಮಾಡಿ ಬರಲ್ವಾ, ಆಯಿತು ಬಿಡಿ, ನಾನು ಇನ್ನೂ ಟೀನೇ ಕುಡ್ದಿಲ್ಲ, ನೀವು ಬರ್ತೀರಾ, ಒಟ್ಟಿಗೆ ಟೀ ಕುಡಿಯೋಣ ಅಂತ ಹೇಳಿ ಅಂತ ಅಂದ್ರೆ ಸರಿ. ಅವ್ರು ಅಷ್ಟು ಪ್ರೀತಿಯಿಂದ ಕರೀತಿದ್ದಾರೆ. ಕರೆದವ್ರ ಮನೆಗಾದರೂ ನಾವು ಹೋಗಲೇಬೇಕು. ಕೆಲವೊಂದು ಸಲ ನಾವು ಮನೇಲಿದ್ದೇ ನಮ್ಮನ್ನ ಬನ್ನಿ ಅಂತ ಯಾರೂ ಕರೆಯಲ್ಲ. ಅವ್ರ ಪಾಡ್ಗವರು ಅವರ ಏನಿರುತ್ತೆ ಮಾಡ್ಕೊತಾರೆ. ಅಂಥದ್ರಲ್ಲಿ ಯಾರೋ ನಮ್ಮ ಸಂಬಂಧಿಕರೇ ಅಲ್ಲ, ಅಷ್ಟು ಫೋನ್ ಮಾಡಿ ಟೀ ಕುಡಿಯೋಕೆ ಕರೆದ್ಮೇಲೆ ಸೊ ಬೇಜಾರಾಗಬಾರ್ದು, ಅಷ್ಟು ಪ್ರೀತಿಯಿಂದ ಕರೀತಿದ್ದಾರಲ್ಲ ಅಂತ ಹೇಳಿ ಆಲ್ಮೋಸ್ಟ್ 6 ಗಂಟೆ ಆಗಿತ್ತು. ನಾನು ಅವ್ರ ಮನೆಗೆ ಹೋದಾಗ ಹೋಗಿ ಸುಮಾರು ಹೊತ್ತು ಕೂತಿದ್ದೆ ನಾನು. ಊಟ ಮಾಡ್ಕೊಂಡೋಗಿ ಅಂತ ಅಂತಿದ್ರು. ಬಟ್ ಏನಂತ ಹೇಳಿದ್ರೆ ಇವತ್ತು 4 ಗಂಟೆಗೆ ನಾನು ಡ್ಯೂಟಿ ಮುಗಿಸ್ಬಿಟ್ಟು ಬಂದಮೇಲೆ ಕರೆಂಟೇ ಇಲ್ಲ. ನನ್ನ ಫೋನಲ್ಲಿ ಚಾರ್ಜು ಇರಲಿಲ್ಲ. ಆದರೂ ಒಬ್ಬಳೇ ಅಲ್ವಾ, ಸುಮಾರು ಹೊತ್ತು ಫೋನ್ ನೋಡಿದೆ, ಚಾರ್ಜ್ ಬೇರೆ ಖಾಲಿ ಆಯಿತು. ಟೀ ಕುಡಿಯೋಕ್ಕೆ ಅಂತ ಹೋದಳು. 7:30 ತನಕ ಅವ್ರ ಮನೆಯಲ್ಲೇ ಕೂತಿದ್ದೀನಿ. ಅವರು ಒಟ್ಟಿಗೆ ಊಟ ಮಾಡ್ಕೊಂಡೋಗಿ ಅಂತ ಸಾಂಬಾರೆಲ್ಲ ಮಾಡ್ತಾಯಿದ್ರು. ಇಲ್ಲ ಕೀರ್ತನ, ನಾನು ಇರಲ್ಲ, ಊಟ ಮಾಡ್ಕೊಂಡು ಹೋಗೋದು 9 ಗಂಟೆ ಆಗುತ್ತೆ, ಕರೆಂಟ್ ಬೇರೆ ಇಲ್ಲ, ಒಬ್ಬಳೇ ನಡ್ಕೊಂಡು ಹೋಗಬೇಕು, ಮತ್ತು ಒಬ್ಬಳೇ ಅಷ್ಟೊತ್ತಲ್ಲೆಲ್ಲ ಹೋಗೋದು ಸರಿ ಬರಲ್ಲ, ಬೇಡ ಅಂತ ಹೇಳಿ ಬಂದೆ. ಹಂಗೂ ಪಾಪ ಅವ್ರ ಅಜ್ಜಿ ನನಗೆ ಅರ್ಧ ದಾರಿ ತನಕ ಬಂದು, ಅವ್ರ ಮಗಳು ಅವ್ರ ಅಜ್ಜಿ ಇಬ್ಬರು ನನಗೆ ಅರ್ಧ ದಾರಿ ತನಕ ಬಂದು ಬಿಟ್ಕೊಟ್ರು. ಮನೆ ಹತ್ರನೂ ಬರೋರೇನೋ, ನಾನು ಬೇಡ ಅಜ್ಜಿ ಹೋಗಿ ಅಂತ ಹೇಳಿ ಅಂದೆ. ಹೋಗಿ ಟೀ ಕುಡ್ಕೊಂಡು ಬಂದಿದ್ದಾಯಿತು. ಬಂದು ಸುಮಾರು ಹೊತ್ತು ಆ ಫೋನ್ ನೋಡ್ಕೊಂಡು ನಾನು ರೂಮಲ್ಲಿ ನಾನು ಕೂತಿದ್ದೆ. ಹಾಗೆ ಅಮ್ಮ ಸಾಂಬಾರು ಕೊಟ್ಟಿತ್ತಲ್ವ, ಅದನ್ನು ಕೂಡ ಬಿಸಿ ಮಾಡಿಕೊಂಡು ಅನ್ನನೂ ಮಾಡಿಕೊಂಡೆ. ಬಟ್ ಊಟ ಮಾಡಲಿಲ್ಲ, ಹಾಗೆ ಮಲ್ಕೊಂಡೆ. ಏನು ಮಾಡೋಕ್ಕಾಗಲ್ಲ. ಇದು ಕೀರ್ತನ ಅವ್ರ ಮನೆ ಟೀ ಕುಡಿತಾ ಇರೋವಂಥದ್ದು. ನೆಕ್ಸ್ಟ್ ಡೇ ಶನಿವಾರ ನಾನು ಡ್ಯೂಟಿ ಮುಗಿಸ್ಕೊಂಡ್ಬಂದೆ. ಆಲ್ರೆಡಿ ಟೈಮ್ ಬಂದು 2 ಕಾಲ್ ಆಗಿತ್ತು. ಬಂದ ತಕ್ಷಣ ನನ್ನ ಡ್ರೆಸ್ ಚೇಂಜ್ ಮಾಡಿ ತಲೆ ಬಾಚಿಕೊಂಡು ಹಿಂದಕ್ಕೆ, ನಾನು ಹೇರ್ ಸ್ಟೈಲ್ ಏನು ಮಾಡ್ತಾಯಿಲ್ಲ ಇವಾಗ. ಹಾಗಾಗಿ ಬೇಗ 10-15 ನಿಮಿಷಕ್ಕೆಲ್ಲ ರೆಡಿಯಾಗಿ ಬಸ್ ಸ್ಟಾಪ್ ಕಡೆ ಹೊರಟೆ ನಾನು, ಹೋಗೋಣ ಅಂತ ಹೇಳಿ. ಬಸ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಪ್ರತಿ ಸಲ ಕೇಳ್ಕೊತಾ ಇರ್ತೀನಿ. ಟೈಮ್ ಬಂದು 2:30. ಬಂದು ಒಂದು 10 ನಿಮಿಷ ಆಗಿತ್ತು. ನನಗೆ ನೋಡಿ ಮೈಸೂರು ಬಸ್ ಬರ್ತಾ ಇದೆ. ಇವಾಗ ಈ ಬಸ್ಗೆ ಹೋಗೋಣ ಬನ್ನಿ. ಬಂದು ಒಂದು 10 ನಿಮಿಷ ವೆಯ್ಟ್ ಮಾಡಿದ್ದು. 2:30 ಬಸ್ ಇದೆ ನನಗೆ. ಅಯ್ಯೋ, ಒಂದೇ ಉಸಿರಿಗೆ ಬಂದು, ಅಯ್ಯೋ ರಶ್ ಆಗ್ಬಿಟ್ಟೈತಲ್ಲ. ಹಾಂ ಏನವ
ಹಾಂ ನೀನು ಹೋಗಿದ್ದಾ? ನಡ್ರಿ ಬಿಸಿಲು ನಡ್ರಿ ಒಳಗೆ ಗುಡ್ ನಡಿ. ಬಟ್ಟೆ ಯೂನಿಫಾರ್ಮ್ ಬಟ್ಟೆ ಒಗೆಬೇಕತ್ ಪರವ ನೀರು ಬಿಟ್ಟವ್ರೆ ಮುದ್ದು. ಏನೂ ಇಲ್ಲ ತಂದಿಲ್ಲ ಬಂಗಾರ, ಬಸ್ ಇತ್ತು ಹಂಗೆ ಬಂದೆ. 4 ಗಂಟೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಊಟ ಮಾಡಿ ಕೃತಿಗೂ ಸ್ವಲ್ಪ ಊಟ ಮಾಡಿಸಿ, ಅಮ್ಮ ಟೀ ಇಟ್ಟಿತ್ತು ಅದು ಮಾಡಿಸಿ, ಅಪ್ಪಾಜಿ ಕೆಲ್ಸಕ್ಕೆ ಹೋಯ್ತು ಟೀ ಕುಡಿದ್ಬಿಟ್ಟು. ನಾನು ಅವ್ವ ಎಲ್ಲ ಟೀ ಕುಡಿದು, ಅಮ್ಮ ಡ್ರಮ್ಗೆ ಅರ್ಧ ನೀರು ಊದಿತ್ತು. ಕೊಟ್ಟಿಗೆಲಿದ್ದ ಡ್ರಮ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಡ್ರಮ್ಗೆ ನೀರು ತುಂಬಿ ಬಿಕಾಸ್ ಕರೆಂಟ್ ಇಲ್ಲ ಮೋಟ್ರ್ ಹಾಕೊಳ್ಳೋಕ್ಕೆ. ನೀರೆಲ್ಲ ಹಿಡಿದು ಅಮ್ಮ ನನ್ನ ಮಂಚದಲ್ಲಿರೋದು ಮತ್ತು ಮುಂದೆ ರೂಮಲ್ಲಿರೋ ಮಂಚ ಬೆಡ್ಶೀಟು ಎಲ್ಲನೂ ಫುಲ್ಲು ನೆನೆ ಹಾಕಿ ಎಲ್ಲನೂ ಒಗಿತೈತೆ. ಕೃತು ಆಟ ಆಡ್ತಾವಳೆ. ನಮ್ಮ ಅವ್ವ ಬಂದೈತೆ ಫ್ರೆಂಡ್ಸ್, ತುಂಬ ತಿಂಗಳುಗಳಾಗಿತ್ತು ಅವ್ವ ಕಾಡ್ನೂರ್ಗೆ ಹೋಗಿ. ಬರೋಕ್ಕೆ ಹೇಳಿದ್ದು, ಬಂದೈತೆ. ಅಂದರೆ ಕೃತು ಬರ್ಡೇ ಹತ್ತಿರ ಬರ್ತಲ್ವ, ಅದಕ್ಕೆ ಬರ್ತಡೆಗೆ ಅಂದ್ಬಿಟ್ಟು ಬರೋಕ್ಕೆ ಹೇಳಿದ್ದು. ನಾವೆಲ್ಲ ಟೀ ಕುಡ್ದು ಅಮ್ಮಂಗೆ ತೊಳೆಯೋ ಪಾತ್ರೆ ಎಲ್ಲ ತಂದು ಕೊಡು ಅಂತು. ಅದಕ್ಕೆ ಸ್ವಲ್ಪ ಟೀ ಇತ್ತೆಲ್ಲ ಮಳ್ಳಿಸ್ಕೊಡ್ತಾ ಇದ್ದೀನಿ. ಮುಖ ನೋಡಿದ್ರೆ ಗೊತ್ತಾಗ್ತಿತ್ತಲ್ವ, ಬಂದು ಮಲ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಬಟ್ ಅಮ್ಮ ಒಂಚೂರು ಡ್ರಮ್ಮಿಗೆ ನೀರು ಹಿಡಿಯವ, ನಾನು ಬಟ್ಟೆ ಒಗಿತೀನಿ ಅಂತಲ್ಲ. ಇನ್ನೇನು ಮಾಡೋದು, ಅದೇ ನೀರು ಹಿಡ್ದಾಯಿತು. ಇವಾಗ ಸಂಪಕ್ಕೆ ತಿರುಗಿಸಿದ್ದೀನಿ. ನಾನೀಗ ಅಮ್ಮ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಟ್ಟೆ ಒಗಿತೈತೆ. ನಾನು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಒಂದು ಕಡೆಯಿಂದವ ಆಮೇಲೆ ಪಾಚಿ ಮಾಡಬೇಕು ಫ್ರೆಂಡ್ಸ್. ಟೈಮ್ ಬಂದು ಆಲ್ಮೋಸ್ಟ್ 4:45 ಗಂಟೆ ಆಗೋಗಿದ್ದು. ಕೃತನ ಮಲಗಿಸೋಣ ಅಂತ ಹೇಳಿ ಮಲಗಿಸ್ತಾ ಇದ್ದೆ. ಆದರೂ ಸ್ಟಾರ್ಟಿಂಗ್ ಮಲ್ಕೋತಾನೆ ಇರಲಿಲ್ಲ. ಹಂಗೂ ಫೋನ್ಗಿನ್ ನೋಡಿಕೊಂಡು ಸ್ನ್ಯಾಪ್ಚಾಟಲ್ಲಿ ಅದು ಏನೇನೋ ಫೋಟೋ ಗೀಟೋ ತಗೊಂಡು ಲಾಸ್ಟಲ್ಲಿ ಮಲ್ಕೊಂಡ್ಳು. ಅವಳ ಜೊತೆ ನಾನು ಮಲ್ಕೊಬಿಟ್ಟಿದ್ದೀನಿ. ಮಲ್ಕೊಂಡು ನಾವು ಎದ್ದಿರೋದು ಹತ್ತತ್ರ 7 ಗಂಟೆಗೆ ಎದ್ದಿದ್ದೀವಿ. ಎದ್ದೆ ನಮ್ಮಮ್ಮ ಒಂಚೂರು ಟೀ ಇಡವ ಅಂತ ಹೇಳ್ತು. ಆ ಟೀ ಇಟ್ಟು ಎಲ್ಲ ಬ್ರೆಡ್ ತೊಗೊಂಡು, ಅವ್ವ, ನಮ್ಮ ಅವ್ವನ ಹೆಸರು ಗೊತ್ತಲ್ವ ನಿಮಗೆ, ಅವ್ವಯ್ಯ ಅಂತ. ನಮ್ಮ ಅವ್ವ, ಕೃತು, ನಾನು, ಅಮ್ಮ, ಅಪ್ಪಾಜಿ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದು. ಎಲ್ರೂ ಟೀ ಜೊತೆ ಬನ್ನ ತಿಂತಾಯಿದ್ದು. ತಿಂದ್ಬಿಟ್ಟು ಇನ್ನೇನು ಕೆಲಸ ಇಲ್ಲ. ಅಮ್ಮ ಸಾಂಬಾರು ಇತ್ತಲ್ಲ, ಒಂದು ಸ್ವಲ್ಪ ಮುದ್ದೆ ಮಾಡಿ ಅದಕ್ಕೇ ಅನ್ನ ಮಾಡು ಅಂತ ಹೇಳ್ತು. ಸರಿ ಅಂತ ಹೇಳಿ ಅಪ್ಪಾಜಿ ಬಂದು ಕೇಳಿದೆ, ಬೇರೆ ಮಾಡತ್ತೀಯ? ಅಪ್ಪಾಜಿ ನೀವು ಬರೋದು ಕೊಡೋದು. ಇಲ್ಲಿ ಏನ್ ಮಾಡ್ತಿದ್ದೀವಿ? ಬಟ್ಟೆ ಬಿಡ್ತಿಲ್ಲ ಕಂಚಿ ಮ್ಯಾಮ್ದಿರ್ ಹೇಳ್ತಾರಲ್ಲ. ಯಾವ ಮ್ಯಾಮು? ಮ್ಯಾಮಲ್ಲ, ಮಾಮ. ಯಾವ ಮಾಮ? ಮ್ಯಾಮ್ದಿರ್. ಯಾರು ಮಾಮ್ದಿರು? ಬೈಕಲ್ ಹತ್ತಿಸ್ಕೊಂಡೈತಾರ. ಯಾರು ಚಿನ್ನ? ಬೈಕಲ್ ಹತ್ತಿಸ್ಕೊಂಡು ಹೋಗಿಲ್ವಾ? ಹಾ, ಕಡೆ ಅವರು ಏನಂತ ಹೇಳಿದ್ರು? ಏನಂತ ಹೇಳಿದ್ರು ಅವರು? ಲಡ್ಡು ನೀನು ನನ್ನ ಮಗಳೆಲ್ಲ ಹೋಗಲೆ. ನೀನು ಗಂಗೂರ್ ಗೋಣಿ ಚಿನ್ನು, ಹೋಣೆ ಗಂಗೂರ್ಗೆ ನಿಮ್ಮ ಮನೆ ಅದಕ್ಕತ್ತೆ ಗಂಗೂರು. ಮುಂದೆ ಮುಂದು ಈ ಕಡೆ ಎಲ್ಲ ಚಿನಿ ಹಿಂಗೆ ತಿರಿಕೋ ಚಿನಿ, ಹಿಂಗೆ ಹಾಯ್ ಮಾಡು ಎಲ್ರಿಗೂ. ಹಾಯ್ ಅವ, ಹಾಯ್ ಮಾಡವ ಚಿನ್ನ. ಅಜ್ಜಿಗೆ ಹಾಯ್ ಮಾಡೋದು ಹೇಳ್ಕೊಡು ಚಿನ್ನು. ಇಲ್ಲಿ ಬಾ, ಹತ್ರಕ್ಕೆ ಬಾ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಓಕೆನಾ? ಸಾಕಾ? ಆಯ್ತು, ಸಾಕಾ? ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತು. ಮುದ್ದೆ ತಿರುಗ್ತಾ ಇದ್ದೆ. ಕೃತಿನ ವೀಡಿಯೋ ಮಾಡೋಕ್ಕಂದ ಅಂದರೆ ನಂದೊಂದು ಟ್ರೈಫೋಡು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟೈತೆ, ವೀಡಿಯೋ ಮಾಡೋಕ್ಕಾಯ್ತಾ ಇಲ್ಲ. ಹಾಗೆ ನನಗೂ ಅಷ್ಟು ಟೈಮು ಇಲ್ಲ ಅಂತ ಹೇಳಿ 2 ಸಮಸ್ಯೆಗಳಾಗೋಗ್ಬಿಟ್ಟೈತೆ. ವೀಡಿಯೋ ಮಾಡು ಅಂದರೆ ಸ್ವಲ್ಪ ಹೇಗೇಗೋ ಮಾಡಿದ್ದಾಳೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಮ್ಮ. ಹಂಗೆ ಬರ್ತೈತೆ ಹಿಂಗೆ ಬರ್ತೈತೆ ಅನ್ನೋದ್ರಲ್ಲೇ ಅರ್ಧಂಬರ್ಧ ವೀಡಿಯೋ ಮಾಡಾಕ್ಬಿಟ್ಟಿದ್ದಾಳೆ. ಆಮೇಲೆ ಮುದ್ದೆ ಕಟ್ತೆ, 3 ಮುದ್ದೆ. ಈಗ ಅಜ್ಜಿನೂ ಐತಲ್ಲ, ಹಾಗಾಗಿ ನಾವು ಅಜ್ಜಿ ಅನ್ನಲ್ಲ, ಅವ್ವ ಅಂತಲೇ ಕರೆಯೋದು. ನೀವು ಅಜ್ಜಿ ಅಂತ ಕರಿತೀರಾ, ಅವ್ವ ಅಂತ ಕರಿತೀರಾ, ಅಥವಾ ಅಮ್ಮ ಅಂತ ಕರಿತೀರಾ? ಕಮೆಂಟ್ ಮಾಡಿ. ನಾನಂತೂ ಮುದ್ದೆ ಮಾಡ್ತೀನಿ, ಮುದ್ದೆ ತಿನ್ನಲ್ಲ. ತುಂಬ ಅಂದರೆ ತುಂಬ
ರೇರು ಮುದ್ದೆ ತಿನ್ನೋದು. ರೈಸು ಅದೇ ಸಾಂಬಾರು ತರಕಾರಿ ಸಾಂಬಾರು ಮಾಡಿತ್ತಲ್ಲ ಅದ್ರಲ್ಲಿ ನಾನು ರೈಸ್ ತಿಂದೆ. ಕೃತು ಮಾಮೂಲಿ ಸ್ವಲ್ಪ ತುಪ್ಪ ಮತ್ತು ಸಾರು ಹಾಕೊಂಡು ತಿಂದ್ಲು. ಹಾಗೆ ಸ್ವಲ್ಪ ಸೈಡ್ಸ್ಗೆ ಅಂತ ಹೇಳಿ ಎಗ್ನ ಬೇಯಿಸಿದ್ದೆ. ಎಗ್ಗು ಎಲ್ಲ ಹಾಕ್ಕೊಂಡು ಊಟಕ್ಕೆ ಅಂತ ಹೇಳಿ ನಾವೆಲ್ಲ ಜೊತೆಲೇ ಕೂತ್ಕೊಳ್ಳೋದು. ಯಾವಾಗಲೂ ಎಲ್ಲೋ ಅಪರೂಪ ನೈಟ್ ಹೊತ್ತು ಸಿಂಗಲಾಗಿ ಕೂತ್ಕೊಂಡು ಊಟ ಮಾಡೋದು. ಮುಂಚೆ ಎಲ್ಲ ಅವ್ರವ್ರ ಹಸಿವಾದಾಗ ಒಬ್ಬೊಬ್ಬರೇ ಕೂತ್ಕೊಂಡು ಊಟ ಮಾಡೋವು. ಬಟ್ ಇವಾಗ ಒಂದು 2 ವರ್ಷದಿಂದ ನೈಟ್ ಟೈಮು ಎಲ್ಲರ ಜೊತೆಲೇ ಕೂತ್ಕೊಂಡು ಊಟ ಮಾಡಿಬಿಟ್ಟು ಟಿ ವಿ ನೋಡ್ತಾರೆ ಅಥವಾ ಮಲ್ಕೊಳ್ಳೋರು ಹೋಗಿ ಮಲ್ಕೋತಾರೆ. ಆ ಥರ ಇನ್ನೇನು ಹೇಳೋದು, ನಾವು ಊಟ ಮಾಡಿ ಮಲ್ಕೋತೀನಿ ಅಂತ ಹೇಳಿ ವ್ಲಾಗ್ನೇನೋ ಎಂಡ್ ಮಾಡಿಬಿಟ್ಟು ಅಂದರೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಹೋದೆ. ಬಟ್ ನಿದ್ದೆ ಬರ್ತಾ ಇರಲಿಲ್ಲ. ತುಂಬ ಒಂದು 1.5 hours 2 hours ಹೆಚ್ಚು ಕಡಿಮೆ ನಿದ್ದೆ ಮಾಡಿಬಿಟ್ಟು ನೈಟ್ ನಿದ್ದೆ ಬರ್ತಾ ಇರಲಿಲ್ಲ. ನನಗೆ ಹಾರರ್ ಮೂವಿ ನೋಡೋದು ಅಂದರೆ ತುಂಬ ಇಷ್ಟ. ಮಾಂತ್ರಿಕನ್ ಅಂತ ಇತ್ತು, ಕಾಮಿಡಿ ವಿತ್ ಹಾರರ್ ಫಿಲ್ಮು ಚೆನ್ನಾಗಿತ್ತು. 12 ಗಂಟೆ ನೋಡಿದೆ. ಕೃತಜ್ಞ ನಾನು ಕೂಡ ಆಲ್ಮೋಸ್ಟ್ 11:40 ತನಕ ನೋಡೋದು. ಇನ್ನೊಂದು 20 ನಿಮಿಷ ಲಾಸ್ಟು ಅನ್ನೋ ಥರ. ಅಮ್ಮ ನಂಗೆ ನಿದ್ದೆ ಬರ್ತಿದೆ ಅಮ್ಮ ಮಲ್ಕೋತೀನಿ ಅಂತೇಳಿ ಮಲ್ಕೊಬಿಟ್ಲು. ನಾನು ಅವಳು ಜೊತೆಗೆ ನೋಡೋದು ಫಿಲ್ಮು. ಅವಳು ಕೂಡ ನನ್ನ ಥರನೇ ಹಾರರ್ ಫಿಲ್ಮ್ ನೋಡೋದು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಇಷ್ಟ. ಮತ್ತು ಅವಳು ಸ್ವಲ್ಪ ಹೆದರ್ಕೊಳ್ಳೋದು ಇಲ್ಲ, ಅದೊಂದು ಖುಷಿ ಆಗುತ್ತೆ. ಮತ್ತು ಎಲ್ಲ ಅರ್ಥ ಮಾಡ್ಕೋತಾಳೆ, ಅದೊಂದು ಖುಷಿ ಆಗುತ್ತೆ. ಸೊ ಆಲ್ಮೋಸ್ಟ್ ನಾನು ನನ್ನ ಮಗಳ ಜೊತೆಲೇ ನೋಡಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ನಾನು ಮಲ್ಕೊಂಡಾಗ 12 ಗಂಟೆ ಆಗೋಗಿತ್ತು. ಹಂಗೂ ಸ್ವಲ್ಪ ನಿದ್ದೆ ಬರ್ತಿರಲಿಲ್ಲ. ಬಟ್ ಫೋನ್ ನೋಡಿದ್ರೆ ಇನ್ನು ಸರಿ ಹೋಗಲ್ಲ ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು ಹಾಗೆ ಮಲ್ಕೊಂಡೆ. ನಮ್ಮಮ್ಮ ಇದು ಏನಕ್ಕೆ ಬೆಕ್ಕು ತೋರಿಸ್ತಾ ಇದ್ದೀನಿ ಅಂದರೆ ಬೆಕ್ಕು ಆಟಾಡ್ತೈತೆ ಬನ್ನಿ ಇಲ್ಲಿ ನೋಡಿ ಬನ್ನಿ ಅಂತ ಹೇಳಿ ನಮ್ಮಮ್ಮ ಕರೀತು. ಅಲ್ಲಿ ನೋಡಿದ್ರೆ ಬೆಕ್ಕು ಕವರ್ ಹಿಡ್ಕೊಂಡು ಆಟಾಡ್ತಿತ್ತು. ಇನ್ನೂ ಚಿಕ್ಕ ಮರಿ ಅಲ್ವಾ, ಅದಕ್ಕಷ್ಟು ಏನು ಗೊತ್ತಾಗೋದಿಲ್ಲ. ನಾನು ಸೇರಿಕೊಂಡು ನಮ್ಮನೆ ಬೆಕ್ಕಿಗೆ ಪಿಂಕಿ ಅಂತ ಹೆಸರಿಟ್ಟಿದ್ದೀವಿ. ಪಿಂಕಿ ಅಂದರೆ ಮಿಯೋ ಅಂತ ಹೇಳಿ ಪಡ್ಕೋತಾಳೆ. ಅವಳಿಗೂ ಗೊತ್ತಾಗೋಗ್ಬಿಟ್ಟೈತೆ ಅವಳ ಹೆಸರು ಪಿಂಕಿ ಅಂತ ಹೇಳಿ. ಅದು ಹೆಣ್ಣು ಬೆಕ್ಕು ಆಗಿರೋದ್ರಿಂದ ಪಿಂಕಿ ಅಂತ ಹೇಳಿ ಕಟ್ಟಿದ್ದೀವಿ. ತುಂಬ ಇಲಿಗಳ ಕಾಟ ಆಯಿತು. ಬಟ್ ಪಿಂಕಿ ನಮ್ಮ ಮನೆಗೆ ಬಂದಮೇಲೆ ನಮ್ಮನೆ ಇಲಿ ಕಾಟನೇ ಇಲ್ಲ. ಭತ್ತದ ಮೂಟೆ ಎಲ್ಲ ಕಚ್ಚಾಗ್ತಿದ್ದೋ, ಇವಾಗ ಆ ಥರದ್ದೇನೂ ಸಮಸ್ಯೆಗಳಿಲ್ಲ. ಸೊ ಪಿಂಕಿ ಎಲ್ಲ ಥರ ಅಡ್ಜಸ್ಟ್ ಆಗಿದ್ದಾಳೆ. ಅಂದರೆ ಅನ್ನ ತಿಂತಾಳೆ, ಬರೀ ಹಾಲನ್ನೇ ಕುಡಿಬೇಕು ಅಂತ ಏನಿಲ್ಲ. ಅನ್ನ ತಿಂತಾಳೆ, ಕೇಕ್ ತಿಂತಾಳೆ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ. ಇನ್ನು ಮರಿ ಅಲ್ವಾ ಆಗಿರೋದ್ರಿಂದ ಚಿಕ್ಕದಾಗಿ ಕೊಡ್ತೀವಿ, ಡೈಲಿ ಕೊಡಲ್ಲ. ನಾವು ಕೇರ್ ಮಾಡ್ತೀವಿ. ನಮ್ಮ ಮನೆಗೆ ಬಂದಿದೆ ಪ್ರಾಣಿ ಒಂದು ಅಂತ ಹೇಳಿದ್ಮೇಲೆ ನಾವು ಎಲ್ಲ ರೀತಿ ಕೇರ್ ಮಾಡ್ತೀವಿ. ಅದಕ್ಕೆ ನೆನ್ನೆ ಅಮ್ಮ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಬಟ್ಟೆ ತೊಗೊಂಡೆಲ್ಲ ಒರೆಸಿ ಪಿಂಕಿನ ಎಲ್ಲ ಕ್ಲೀನ್ ಮಾಡಿದ್ದಾಳೆ. ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಬ್ರು ಪ್ರಾಣಿ ತರ್ತೀರಾ, ನೀವು ಹಿಂಸೆ ಮಾಡ್ತೀರಾ ಅಂತಾರೆ. ಅದಕ್ಕೋಸ್ಕರ ಬೆಡ್ಶೀಟ್ ಇಲ್ವಲ್ಲ, ಧೂಳಿದ್ರೆ ನಾನು ಬೆಳಗಾನ ಸೀನ್ತೀನಿ. ಆಮೇಲೆ ಎಲ್ಲಿ ಮನಿಕೊಳ್ಳೋಣ ಕವರ್ ಹಾಸ್ಕೊಂಡ್ರೆ ನಿದ್ದೆ ಬರಲ್ಲ. ಚಿನ್ನ ನಿನ್ನ ರೂಮಲ್ಲಿ ಒಬ್ಳೆ ಮನಿಕೊ, ನಾನಿಲ್ಲಿ ಕಾಡ್ನರಾಜಿ ಜೊತೆ ಮನಿಕೋತೀನಿ. ಎಲ್ಲ ಮನಿಕೊಳಕ್ಕಲ್ಲ, ನಿಂಗೆ ಜಾಗ ಕೊಡಕ್ಕಲ್ಲ. ಡೌನ್ ಮಾಡೋದು ಮುಂದೆ ಅವ ಬಾಯ್ ಮಾಡವ. ಹಂಗೆ ಕ್ಲೋಸ್ ಮಾಡು. ಕೃತು ಅಜ್ಜಿಗೆ ಮಾತ್ರ ಕುಡಿಸ್ತಾವಳು. ಅಯ್ಯೋ ಅವಳು ಕುಡಿಸ್ತೀನಿ ಕೊಡೋದ್ರೆ ನೀನೇ ಕೊಡ್ಕೊಂಡಲ್ಲವ. ಕೃತು ನಾನಾಗಿರೋಳು, ನಾನು ಕುಡಿತೀನಿ ಕೊಡುವ. ಅವಳು ಕೈಲಿ ಕುಡಿಸ್ತೀನಿ ಅಂತ ನನ್ನ ಮಗನ ಕಡೆ. ಪಾಪು ಮನಿಕೋ ಲೈಟ್ ಆಫ್ ಮಾಡ್ತೀನಿ. ಟೈಮು 9:30. ಫ್ರೆಶ್ನಿಗೆ ಎಟ್ಟದ ಚಿನಿ, ಫ್ಯಾನ್ ಇಲ್ವಾ? ಶೀತ ಆಯ್ತದೆ ಬಂಗಾರ ನನಗೆ ಫ್ಯಾನ್ ಗಾಳಿ ಕುಡಿದ್ರೆ. ಅಪ್ಪರ ಶೆಕೆ ಆದರೆ ಹಾಕೊಳ್ಳೋಣ, ಓಕೆನಾ? ಪಾಚಿ ಎಲ್ಲರ ಗುಡ್ ಫ್ರೆಂಡ್ಸ್. ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಇವಾಗ ನೀವು ಮಲ್ಕೊಳ್ಳಿ ಸದ್ಯಕ್ಕೆ. ಗುಡ್ ನೈಟ್, ಬಾಯ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮುಖ ತೊಳೆದಿದ್ದೀನಿ, ಕ್ರೀಮ್ ಹಾಕಿಲ್ಲ, ತಲೆ ಬಾಚಿಲ್ಲ, ಬೇಜಾರು ಮಾಡ್ಕೊಬೇಡಿ. ಫುಲ್ ಕೆಲಸ 8:45 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಪಲಾವ್ಗೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ನಮ್ಮಮ್ಮ ಏನು ಮಾಡ್ತಾಯಿದ್ದೆ ಬನ್ನಿ ತೋರಿಸ್ತೀನಿ. ಮಮ್ಮಿ ಮನೆಯದೆಲ್ಲ ಧೂಳು ಹೊಡಿತೈತೆ. ಬಿಕಾಸ್ ಇವಾಗ ಬಣ್ಣದವ್ರು ಬರ್ತಾರೆ. ನೆನೆ ನಮ್ಮ ಅಜ್ಜಿ ಬಂದರು ಅಂದಲ್ವ, ಕೃತಜ್ಞ ಹೊರಗಡೆ ಆಟಾಡ್ತಾ ಇದ್ದಾಳೆ. ಆ ಬಣ್ಣ ಹೊಡಿಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ಧೂಳು ಇರುತ್ತೆ ಅಂದರೆ ಅಮ್ಮ ಎಲ್ಲ ಧೂಳು ಹೊಡಿತೈತೆ. ಈ ರೂಮಂತೂ ಫುಲ್ ಖಾಲಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಇದು ನಮ್ಮದೆಲ್ಲ ಬಟ್ಟೆ ಬೇರೆಯವ್ರದ್ದು ಅಲ್ಲಿಟ್ಟಿದ್ದಾರೆ. ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀವಿ, ಪಿಕ್ ಮಾಡ್ತಾಯಿಲ್ಲ, ಬಂದು ಎತ್ಕೊಂಡು ಹೋಗಿ ಅನ್ನೋಕ್ಕೆ. ಟಿ ವಿ ಒಂದು ಬಿಚ್ಚಿಟ್ಟಿಲ್ಲ, ಅವ್ರು ಬಂದಾಗ ಟಿ ವಿ ಬಿಚ್ಚಿಡಬೇಕು.
ಸೊ ಬಣ್ಣ ಹೊಡೆದ್ರೆ ಈ ನವಿಲು ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ನಾನು ನಿಮ್ಮ ಜೊತೆ ಮಾತಾಡ್ಕೊಂಡಿದ್ರೆ ಇಲ್ಲಿ ಪಲಾವ್ ಕೊಟ್ಟೋಗ್ಬಿಡುತ್ತೆ. ಎಣ್ಣೆ ಬಿಟ್ಟಿದ್ದೀನಿ, ಬನ್ನಿ ಮಸಾಲೆ ಎಲ್ಲ ರುಬ್ಬಿದ್ದೀನಿ. ಅಂದರೆ ಅವರೊಂದು 3 ಜನ ಬರ್ತಾರೆ ಪೇಂಟ್ ಮಾಡೋರು, ನಾವೊಂದು 5 ಜನ, ಕೃತು ಸೇರಿ 5 ಜನ, ಟೋಟಲ್ 8 ಜನಕ್ಕೆ ಪಲಾವ್. ಕೃತುನ ಬಿಟ್ಬಿಡಿ 7 ಜನಕ್ಕೆ ಪಲಾವ್ ಮಾಡ್ತಾಯಿದ್ದೀನಿ. ಬನ್ನಿ ಪಲಾವ್ ಮಾಡೋಣ ಇವಾಗ. ರಾತ್ರಿಯಲ್ಲೇ ಬಟಾಣಿ ನೆನೆ ಹಾಕ್ಬಿಟ್ಟೆ ಫ್ರೆಂಡ್ಸ್. ರಾತ್ರಿ ಮಾಂತ್ರಿಕನ್ ಕನ್ನಡ ಡಬ್ಬಿಂಗ್ ಮಾಡಿರೋದು ಮಾಂತ್ರಿಕನ್ ನೋಡ್ತಾ ಇದ್ದೆ. ಫುಲ್ ಕಾಮಿಡಿ ಮತ್ತು ಹಾರರು ಸಕ್ಕತ್ತಾಗಿತ್ತು. ನಾನು ಅದನ್ನು ಹಾಕ್ಕೊಂಡಾಗ 9:45 10 ಗಂಟೆ ಏನೋ, 12 ಗಂಟೆ ಮುಗೀತು, 11:45 ಮುಗೀತು. ಅಡ್ವರ್ಟೈಸ್ಮೆಂಟ್ ಬೇರೆ ಯೂಟ್ಯೂಬಲ್ಲಿ ನೋಡಿದ್ದು ಸಕ್ಕತ್ತಾಗಿತ್ತಪ್ಪ. ನಾನು ರಾತ್ರಿ ಮಲ್ಕೋಬೇಕಾದ್ರೆ 12 ಗಂಟೆ, ಇವಾಗ ಬೆಳಗ್ಗೆ ಎದ್ದಾಗ 7:45. ಎದ್ದು 1 ಅವರಿಂದ ಬರೀ ಈರುಳ್ಳಿ ಟೊಮೊಟೊ ತರಕಾರಿ ಕಟ್ ಮಾಡ್ಕೊಳ್ಳೋದೆ 1 ಅವರ್ ಮಾಡಿದ್ದೀನಿ. ಕುಕ್ಕರಲ್ಲಿ ಕೂಗ್ಸೋದಲ್ವ, ಬೇಗ ಆಗಿಬಿಡುತ್ತೆ. ಆಹಾ, ಪಲಾವ್ ಎಲೆ ಹಾಕಿರೋದು ಸ್ಮೆಲ್ಲು ಘಮ ಘಮ ಅಂತೈತೆ. ಇವಾಗ ಟೊಮೊಟೊ ಎಲ್ಲ ಹಾಕ್ಕೊಳ್ಳೋಣ. ಹಾಗೆ ಬಟಾಣಿನೂ ಹಾಕೋತೀನಿ ಇವಾಗ. ಸ್ಮೆಲ್ ನೋಡಿದ್ರೆ ಇಡೀ ಊರಿಗೆ ಹೋಗಂಗೈತೆ. ಇದು ಸೇರು ಪಲಾವ್ ಮಾಡ್ತಾಯಿದ್ದೀನಿ. 1 ಸೇರು ಅಂದರೆ ಹೆಚ್ಚು ಕಡಿಮೆ 1 kg ಪಲಾವನ್ನ ನಾನು ಯಾವಾಗಲೂ 2 ಪಾವು 2.5 ಲೋಟ ಆ ಥರ 3 ಲೋಟ ಮಾಡ್ತಾಯಿದ್ದೆ. ಯಾರ ಸಹಾಯ ಇಲ್ದೇ ಇಷ್ಟೊಂದು 1 ಸೇರು ಪಲಾವ್ ಮಾಡ್ತಿರೋದು. ತುಂಬ ದಿನ ಆಗಿತ್ತು. ಬೆಂಗಳೂರಲ್ಲಿ ಮಾಡಿರ್ತೀನಿ ಮನೇಲಿ, ಆಗಲೇ ಬೇರೆ ಬಿಡಿ, ಅದೆಲ್ಲ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಬಟ್ ಇವಾಗ ರೀಸೆಂಟಾಗಿ ನಾನು ಮಾಡಿರಲಿಲ್ಲ 1 ಸೇರು ಪಲಾವ್ನ, ಇವಾಗ ಮಾಡ್ತಾಯಿದ್ದೀನಿ. ಗಮ್ ಅಂತೈತೆ. ಟೇಸ್ಟ್ ಹಾಗೆ ಬಂದರೆ ಸಾಕು. ಅಮ್ಮ ಆ ಮನೆ ಧೂಳು ಹೊಡೆದು ಬಾಗಿಲು ಧೂಳು ಹೊಡಿತೈತೆ. ಈಗ ಕೃತುಗೂ ಕೂಡ ಅವಳು ಮುಖನೇ ತೊಳೆದಿಲ್ಲ. ಅವರೆಲ್ಲ ಬಣ್ಣದವರೆಲ್ಲ ಬರೋ ಅಷ್ಟರಲ್ಲಿ ಮುಖ ತೊಳೆದು ಅವಳಿಗೂ ತಲೆ ಸ್ವಲ್ಪ ಹಿಂದಕ್ಕೆ ಬಾಚಿ ರೆಡಿ ಮಾಡಬೇಕು. ಯಾಕಂದರೆ ಹಾಗೆ ತಿರುಗ್ತಾ ಇರ್ತಾಳೆ. ಅವಳಿಗೆ ತಲೆ ಬಾಚೋದು ಅಂದರೆ ಇಷ್ಟ ಇಲ್ಲ, ಕೂದಲು ಬಿಟ್ಕೊಂಡು ಓಡಾಡೋದು ಅಂದರೆ ಇಷ್ಟ ಅವಳಿಗೆ. ಬಟ್ ಹಿಂದೆ ಬಾಚಿ ಕ್ರೀಮ್ ಹಾಕಿ ಇದು ಮಾಡಬೇಕು. 10:30 ಬಣ್ಣ ಹೊಡೆಯೋರೆಲ್ಲ ಬಂದರು. ಸ್ವಲ್ಪ ಅದು ಹೇಳೋದೆಲ್ಲ ಸಾಲ್ಟೇಜ್ ಆಗಿದೆ ಅಂತ, ಅದನ್ನು ತರಕ್ಕೆ ಇವಾಗ ಹೋಗಬೇಕು ನಾವು. ಮತ್ತೆ ತಿಂಡಿ ತಿಂದ್ಬಿಟ್ಟು ಹೋಗೋಣ ಅಂತ. ಅವರು ಯಾವುದ್ಯಾವ್ದು ಬೇಕು ತಾಳ್ಚಿನಿ ಅದು ತಿರುಗ್ತದೆ. ಪಲಾವ್ ಚೆನ್ನಾಗೈತೆ, ಸ್ವಲ್ಪ ನೀರು ಜಾಸ್ತಿ ಆಗೈತೆ ಅನ್ನಿಸ್ತದೆ. ಏನೋ ಹೌದಾ, ಎಷ್ಟು ಕೊಡ್ತು? ಮಡಿಕೋ ಗೋಲ್ಕೋಕ ಕೊಡಿ. 10 ರೂಪಾಯಾ? ಹೌದಾ, ಯಾರು ಕೊಟ್ಟರೋ ದುಡ್ಡೆಲ್ಲವೇ? ನಾನು ಮತ್ತೆ ರೆಡಿ ಆದೆ. ಯಾಕಂದರೆ ನಾವು ಬಣ್ಣ ತಂದಿರೋ ಸಾಲಲ್ವಂತೆ, ಕೆಲವೊಂದು ಕಂಪ್ನಿದೇನೋ ಚೆನ್ನಾಗಿಲ್ವಂತೆ, ಎಕ್ಸ್ಚೇಂಜ್ ಮಾಡಿ ಅಂತಿದ್ದಾರೆ. ಮತ್ತು ಸಾಲಲ್ವಂತೆ. ಅವ್ರು ಹೇಳೋ ಪ್ರಕಾರ ಇನ್ನೂ ಒಂದು 5,000 ರೂಪಾಯಿದು ಬಣ್ಣ ತರಬೇಕಾಗುತ್ತೆ. ಅಪ್ಪಾಜಿ ಕೆಲಸದ ದುಡ್ಡು ಕೊಟ್ಟಿಲ್ವಂತೆ, ಅದಕ್ಕೆ ನನ್ನ ಹತ್ರನೇ ಸ್ವಲ್ಪ ಸ್ಯಾಲ್ರಿ ದುಡ್ಡಿದೆ, ಅದರಲ್ಲೇ ತೊಗೊಬರ್ತೀನಿ. ಇನ್ನೇನಿಲ್ಲ. ಇನ್ನೇನು ಚೀನಿ? ಅಪ್ಪರ ದುಡ್ಡದೆ ಇಟ್ಕೊಂಬಗಳೇ. ಇನ್ನೇನಿಲ್ಲ ಫ್ರೆಂಡ್ಸ್, ಅವರೆಲ್ಲ ತಿಂಡಿ ತಿಂತಿದ್ದಾರೆ. ಅವ್ರು ತಿಂಡಿ ಆದಮೇಲೆ ಅದೇ ಸ್ವಲ್ಪ ಏನಾದರೂ ನೋಡ್ಕೋಬೇಕಲ್ವ, ಅವ್ರದ್ದೆಲ್ಲ ಆದಮೇಲೆ ನಾವು ಲಾಸ್ಟಾಗಿ ತಿಂತೀನಿ. ತಿಂದ್ಬಿಟ್ಟು ಅಪ್ಪಾಜಿ ಬೈಕಲ್ಲಿ ಹೋಗ್ತೀನಿ. ಬಣ್ಣ ಯಾವ್ಯಾವ ಗೋಡೆಗೆ ಯಾವ್ಯಾವ ಕಲರ್ ಅಂತ ಹೇಳಿದ್ದೀನಿ, ಅವ್ರು ಹೊಡಿತಾ ಇರ್ತಾರೆ. ನಾವು ಹೋಗ್ಬಿಟ್ಟು ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಎತ್ಕೊಬರ್ಬೇಕು. ಆ್ಯಂಡ್ ಇನ್ನೊಂದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ವ, ಅದು ನನ್ನ ವಿಚಾರದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗದೆ ಹೋದರೂ ಕೂಡ ಚಿಕ್ಕ ಚಿಕ್ಕ ವಿಚಾರಗಳಲ್ಲಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ನನಗೆ ಆಗಿದ್ದ ಮೇಲೆ ಯಾವುದು ಏನು ಅಂತ ಹೇಳೋಲ್ಲ, ಅರ್ಥ ಮಾಡ್ಕೊಳ್ಳಿ. ಆಯಿತು, ಬಟ್ ಆದಮೇಲೆ ನಾನು ಬೇಡ ಅಂತ ಹೇಳಿದೆ, ಬಿಕಾಸ್ ನನಗೆ ನೆಮ್ಮದಿ ಇರೋಲ್ಲ ಅಂತ. ಅದಾದಮೇಲೆ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದಮೇಲೆ ಇಲ್ಲ ನನಗೆ ಅದು ಬೇಕು ಅಂತ ಹೇಳಿ ನಾನು ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಕಾಂಪ್ಲಿಕೇಟ್ಸ್ ಆಯಿತು. ನನಗೆ ಆಗದೇ ಇಲ್ಲ ಅನ್ನೋ ಥರ ಹೋಗಿಬಿಟ್ಟಿತ್ತು ಹಂತಕ್ಕೆ. ಆಮೇಲಿಂದ ಆಯಿತು ಫೈನಲಿ. ಅದೆಲ್ಲ ಆದಮೇಲೆ ನನ್ನ ತಂಗಿ ಮದುವೆ ವಿಚಾರದಲ್ಲಿ ನಾನು ಹೇಳಿದೆ, ಮಾರ್ಚ್ಗೆ ನಾವು ಗುರ್ತಾಕ್ಸೋಕ್ಕೆ ಅಂತ ಹೇಳಿ ನೋಡ್ತಾ ಇದ್ದಿದ್ದು. ಬಟ್ ಆ ಡೇಟು ಬೇಡ ಅಂತ ಹೇಳಿ ನಾವು ಮೇಗೆ ಗುರ್ತಾಕಿಸ್ದೋ. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಸೊ ನನಗೆ ರಜಾ ಇರೋದು ಕೂಡ ಏಪ್ರಿಲ್ ಟು ಮೇನೇ ಇರೋದು. ಆ ರಜದ ಟೈಮಿಂಗ್ಸಲ್ಲಿ ನಾವು ಮದುವೆ ಕೆಲಸಗಳೆಲ್ಲ ಮಾಡ್ಕೋಬೋದು. ಹಾಗೆ ಮದುವೆನೂ ಕೂಡ ಮುಗ್ದೇ ಹೋಗುತ್ತೆ. ನಾನೇನಾದರೂ ಮಾರ್ಚು ಅಥವಾ ಏಪ್ರಿಲ್ಗೆ ಗುರ್ತಾಕ್ಸಿದ್ರೆ ನಂಗೆ ಮದುವೆಯಲ್ಲಿ ಓಡಾಡೋಕ್ಕಾಗಲಿ ಅಥವಾ ಮದುವೆ ಕೆಲಸಗಳು ಅಥವಾ ಈಗ ನೋಡ್ತಾ ಇದ್ದೀರಲ್ಲ ಮನೆ ಕೆಲಸಗಳು ಮಾಡೋಕ್ಕಾಗಲಿ ನಂಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಮದುವೆ ಡೇಟ್ನ ಚೇಂಜ್ ಮಾಡಿಸಿ, ನಾನು ಒಬ್ಬಳೇ ಅಲ್ಲ, ಮದುವೆ ಹುಡುಗಿಗೂ ಕಾಲ್ ಮಾಡಿ ಕೇಳಿಕೊಂಡು ಸೊ ಎಲ್ಲ ಡಿಸೈಡ್ ಮಾಡಿ ಮದುವೆ ಡೇಟ್ನ ಮುಂದೆ ಹಾಕಿದ್ದು ಒಳ್ಳೆಯದೇ ಆಯಿತು. ಯಾಕಂದರೆ ಮಾರ್ಚ್ಗೆ ಹಾಕಿದ್ರಂತೂ ತುಂಬ ಅಂದರೆ ತುಂಬ ಕಷ್ಟ ಆಗಿರೋದು ನಮಗೆ. ಯಾಕಂದರೆ ಓಡಾಡೋಕ್ಕೆ ಗಂಡು ಮಕ್ಕಳೆಲ್ಲ ಅಥವಾ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ, ಎಲ್ಲನೂ ನಾವೇ ಜೋಡಿಸ್ಕೋಬೇಕು, ನಾವೇ ನಿಂತ್ಕೋಬೇಕು, ನಾವೇ ಮಾಡ್ಕೋಬೇಕು. ಆ್ಯಂಡ್ ಏನಿಲ್ಲ ಅಂತ ಹೇಳಿದ್ರು
ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ಬಂದ ಧೈರ್ಯ, ಆ ಸ್ಟ್ರಾಂಗ್ನೆಸ್ಸು ನನಗೆ ನನ್ನ ತಂಗಿಗೆ ಹೇಗೆ ಬಂತು ಅಂತೇಳಿ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ಫ್ಯಾಮಿಲಿ ಸಪೋರ್ಟಿಂದನೇ ಬಂದಿದೆ. ಹಾಗಾಗಿ ನನಗೆ ನಾವೇನು ಮೇಗೆ ಗುರ್ತು ಹಾಕ್ಸಿದ್ದು ಒಳ್ಳೆಯದೇ ಆಯಿತು. ಏಪ್ರಿಲ್ಗೆ ನನ್ನ ಮದುವೆ ಡೇಟಿಗೆ ನಾನು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ. ಮುಂದ್ಗಡೆ ಬಾಗ್ಲಿಗೆ ಪಿಂಕು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಬೇಡ ಅಂತ ಹೇಳಿದ್ದೆಲ್ಲ ಇವತ್ತು ಮಾಡಿ ಒಂದು ಅಮೌಂಟ್ ಅಂತ ಹೇಳಿ ಬಂತು ನನಗೆ. ಆ ಅಮೌಂಟಿಂದನೇ ಇವಾಗ ಮನೆಗೆ ಬಣ್ಣ ಒರೆಸೋಕ್ಕೆ ಕೊಡೋ ಥರ ಆಯಿತು. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಂಬೋದು. ಮದುವೆ ಡೇಟ್ ಕ್ಯಾನ್ಸಲ್ ಮಾಡಿದ್ದು ಕೂಡ ಒಳ್ಳೆಯದೇ ಆಯಿತು. ಯಾಕಂದರೆ ನನಗೆ ರಜದ ಟೈಮಲ್ಲಿ ನನ್ನ ತಂಗಿ ಮದುವೆ ಬಂದಿರೋದು ತುಂಬ ಖುಷಿ ಆಗುತ್ತೆ. ತುಂಬ ಡಿಸ್ಟರ್ಬೆನ್ಸು, ನಂಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಾರಿ, ನನಗೆ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟಾಟಾ, ಬಾಯ್.